ಹಾಯ್ ಎಲ್ಲ ಗೈಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ದನಿಕರ್ಣ ವ್ಲಾಗ್ಸ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀನಿ. ಆ, ಯಾಕೆ ಅಂತಂದ್ರೆ ಸಡನ್ ಆಗಿ ನನ್ನ ಫ್ರೆಂಡ್ಸ್ ಬಂದ್ಬಿಟ್ಟು ನಾವು ಬಂದಿದ್ದೀವಿ ಬಾ ಮೀಟ್ ಆಗೋಣ ಅಂತಂದ್ರು. ಆಕ್ಚುಲಿ ಅವರೇ ಬೇಳೆ ಮೇಳಕ್ಕಿಂತ ಅವ್ರು ಮೀಟ್ ಆಗೋಣ ಅಂತಾನೆ ನಾನು ಹೋಗಿದ್ದು. 10 to 15 years ಆಗೋಗಿತ್ತು ನಾನು ಅವ್ರನ್ನ ಮೀಟ್ ಆಗಿ. ಸೊ ಹಂಗಾಗಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅವ್ರ ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ರು. ನಾನು ನನ್ನ ಮಗಳು ಧನಿಕನ ಕರ್ಕೊಂಡು ಹೋಗಿದ್ದೆ. ಆಕ್ಚುಲಿ ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಅಷ್ಟೇ ಅಲ್ವಾ, ಅವ್ರು ಆಲ್ರೆಡಿ ಆಟ ಆಡಬೇಕು ಅಂತಂದ್ರು. ಸೊ ಹಂಗಾಗಿ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಜಸ್ಟ್ ಏನು ಮಾತಾಡೋದಕ್ಕೂ ಆಗ್ಲಿಲ್ಲ. ಹಾಯ್ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡಕ್ ಕರ್ಕೊಂಡು ಹೋದ್ವಿ. ಅವ್ರಿದ್ ಕಾರ್ ಆಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರು. ಸೊ ಆಟ ಆಡ್ತಾ ಇದ್ದಾರೆ. ಆಕ್ಚುಲಿ ನಾನು ಮಿನಿ ವ್ಲಾಗ್ಗಳನ್ನ ಶಾರ್ಟ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬಾ ವ್ಯೂಸ್ ಬರ್ತಾ ಇಲ್ಲ. ಆಕ್ಚುಲಿ ಯಾರಿಗೂ ಹಾಗೆ ಅವ್ರು ಗೊತ್ತಿಲ್ಲ ಆಟ ಅನ್ಸುತ್ತೆ. ಆಡ್ಬೇಕಾದ್ರೆ ಒಂದ್ ಸ್ವಲ್ಪ ಸೊ ಹಂಗಾಗಿ photos, ಅದನ್ನು videos ಕೂಡ ಎಲ್ಲ ಚೆಕ್ ಮಾಡಿ ಮಾಡ್ಕೊಂಡೆ. ಪ್ಲೀಸ್. ನನ್ನ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಸಹ ಚೈತ್ರ ದನಿಕರ್ಣ ವ್ಲಾಗ್ಸ್. ಆಮೇಲೆ ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಏನೇನಿದೆ ಅಂತ ನೋಡೋಣ ಅಂತ ಬಂದ್ವಿ. ಫಸ್ಟೇ ಟಾಯ್ಸ್ ಬೇರೆ ಇಟ್ಟಿದ್ರು. ಮಕ್ಳನ್ನ ಹೆಂಗ್ ಕಂಟ್ರೋಲ್ ಮಾಡೋದೋ ಗೊತ್ತಿಲ್ಲ. ಹಿಂಗೋ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಇಲ್ಲಿ ಮ್ಯಾಟ್ ಎಲ್ಲ ಕಾಣಿಸ್ತು. ಸೊ ಹಂಗಾಗಿ ಅವಳು ಲಕ್ಷ್ಮಿ ತಗೋಬೇಕು ಅಂದ್ಲು. ಹಾಗಾಗಿ ವಿಚಾರಿಸ್ತಾ ಇದೀವಿ ಎಷ್ಟು ಏನು ಯಾವ ತರ ಮ್ಯಾಟ್ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೋಗ್ತಾ ತಗೊಂಡೋಗೋಣ, ಸುಮ್ಮನೆ ಈಗಲೇ ಕ್ಯಾರಿ ಮಾಡಿದ್ರೆ ಸುಮ್ಮನೆ ಓಡಾಡೋದಕ್ಕಾಗಲ್ಲ ಮಕ್ಳನ್ನ ಬೇರೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ. ಹಂಗೆ ಮುಂದೆ ಬಂದ್ವಿ. ತುಂಬಾ ಅಂಗಡಿಗಳು ಹಾಕಿದ್ರು. ಡ್ರೆಸ್ಸಸ್, ಸಾರೀಸ್ ಅಂತೂ ಸೂಪರ್ ಆಗಿದ್ವು. ಕಾರ್ಡ್ ಸೆಟ್ ಆಗಿರ್ಬೋದು, ಶಾರ್ಟ್ ಕುರ್ತಾ ಆಗಿರ್ಬೋದು, ಲಾಂಗ್ ಕುರ್ತಾ, ಅಂಬ್ರೆಲಾ ಕುರ್ತಾ ಇಲ್ಲ ಪ್ಯೂರ್ ಕ್ಯಾಟನ್ ಅಂತೂ ಸೂಪರ್ ಆಗಿತ್ತು. ಮತ್ತೆ ಬುಕ್ಸ್ಗಳು ಕೂಡ ಇಟ್ಟಿದ್ರು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಚಾಟ್ಸ್, ಮೇನ್ ಆಗಿ ಬಂದಿದ್ದೆ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಏನೇನಿದೆ ಚಾಟ್ಸ್ ಎಲ್ಲ ನೋಡ್ಕೊಂಡ್ವಿ ಫಸ್ಟು. ಆಮೇಲೆ ಇಲ್ಲಿ ಫಸ್ಟು ನಿಪ್ಪಟ್ಟು ಮಸಾಲ ಟ್ರೈ ಮಾಡೋಣ ಅವರೇ ಬೆಳೆದು ಅಂತ ಹೇಳ್ಬಿಟ್ಟು ತಗೊತಾ ಇದೀವಿ. ಅವಳು ತಗೋಬರಕ್ ಹೋಗಿದ್ರೆ ಇವಳು ಹೋಗಿ ಇಸ್ಕೊಬಿಡ್ಬೇಕಂತೆ ದನಿಕಾ, ಅದಕ್ಕೆ ಗಲಾಟೆ ಮಾಡ್ತಾ ಇದ್ದಾಳೆ. ಫೈನಲಿ ಬಂತು ನಿಪ್ಪಟ್ಟು ಮಸಾಲೆ. ಬೇಡ ಬೇಡ ಅಂತ ಇದ್ಲು. ಮಕ್ಕಳು 3 ಇರೋದ್ರಿಂದ ಒಬ್ರಿಗೊಬ್ರು ನಂಗೆ ಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಖಾಲಿ ಮಾಡ್ಬಿಟ್ರು. ಒಬ್ರಿಗೊಬ್ರು ಜೊತೆಗಿದ್ರೆ ಹಿಂಗೂ ಚೆನ್ನಾಗಿ ತಿನ್ಕೊಂತಾರೆ ಅಷ್ಟೇ. ದನಿಕಾ ಫಸ್ಟ್ ಎಲ್ಲ ಕರ್ಕೊಂಡು ಹೋದ್ರೆ ತಿಂತಾ ಇರ್ಲಿಲ್ಲ. ಇದೆಲ್ಲ ನನಗೆ ಬೇಡ, ನೋ ಮಮ್ಮಿ ಅನ್ನೋಳು. ಈ ಸಲ ಮಕ್ಕಳು ಇದ್ದಿದ್ರಿಂದ ಅವ್ರ ಜೊತೆಗೆ ನನಗೂ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಟೇಸ್ಟ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಫೈನಲಿ ಒಂದೆರಡು ಫೋಟೋಸ್ ಅದು ಇದು ತಗೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡು ಮಕ್ಕಳನ್ನೆಲ್ಲ ಓಡಾಡಿಸ್ಕೊಂಡು ತಿನ್ಕೊಂಡು. ನೀವೆಲ್ಲ ಯಾರ್ಯಾರೆಲ್ಲ ಹೋಗಿದ್ರಿ, ಎಂಜಾಯ್ ಮಾಡಿದ್ರಾ ಹಿಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ವಡೆ ಅಂತೆ, ಮತ್ತೆ ಆಲೂ ಬೋಂಡ ತರ ಅವರೇ ಬೇಳೆ ಹಾಕ್ಬಿಟ್ಟು ಆಲೂ ಬೋಂಡ ಮಾಡಿದ್ರು. ಅದು ಎಲ್ಲ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಬಂದ್ವಿ. ಮಕ್ಕಳನ್ನ ಇಟ್ಕೊಂಡು ಓಡಾಡ್ಕೊಂಡು ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಕಡೆ ತಗೊಂಡು ಕುತ್ಕೊಂಡಿದೀವಿ. ಒಂದು ಸ್ವಲ್ಪ ಹೊತ್ತು ಮಾತಾಡ್ದಂಗೂ ಆಗುತ್ತೆ ಮತ್ತೆ ತಿಂದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಅದನ್ನೆಲ್ಲ ತಿನ್ನಿಸ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲರೂ ಸೇರಿಕೊಂಡು ನೆಕ್ಸ್ಟ್ ಗೋಬಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರೇ ಬೇಳೆ ಗೋಬಿ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಆಲ್ರೆಡಿ ಮುಗಿಯೋ ಟೈಮಲ್ಲಿ ನಾವು ಲಾಸ್ಟಲ್ಲಿ ನಾವು ಹೋಗಿದ್ದು.
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗೆ ತಿನ್ನಕ್ಕೆ ಅಂತ ಹೋಗ್ಬಿಟ್ಟು ಅದು ಸುಡ್ತಾ ಇತ್ತು. ಅದು ಹಂಗಾಗಿ ನಂಗೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಲು. ತಗೊಳ್ಳೋದು ಅಲ್ಲಲ್ಲೇ ಸ್ಟಾಪ್ ಹಾಕೊಂಡು ಕೂತ್ಕೊಂಡು ಮಕ್ಳಿಗೆಲ್ಲ ತಿನ್ನಿಸ್ಕೊಂಡು ಮಾತಾಡ್ಕೊಂಡು ಮತ್ತೆ ನೆಕ್ಸ್ಟ್ ಏನು ಬೇಕೋ ಅದು ಹೋಗಿ ತಗೊಬರೋದು ಹೋಗೋದು ಹಿಂಗೆ ಆಗೋಗಿತ್ತು ನಮ್ಮದು. ನನಗೆ ಗೋಬಿ ತಿಂತಾ ಇದ್ದಾಳೆ. ಇವಳು ಬಂದ್ಬಿಟ್ಟು ಲಕ್ಷ್ಮಿ. ಇವಳನ್ನ ನಾನು 4-5 ಇಯರ್ಸ್ ಬ್ಯಾಕ್ ಮೀಟ್ ಆಗಿದ್ದೆ. ಬಟ್ ಲತಾನ ಬಂದ್ಬಿಟ್ಟು ನಾನು ಮೀಟ್ ಆಗಿರಲಿಲ್ಲ. ಸ್ಕೂಲಲ್ಲಿ ಲಾಸ್ಟ್ ಮೀಟ್ ಆಗಿದ್ದೆ ಹೈಸ್ಕೂಲಲ್ಲಿ. ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್. ಲಕ್ಷ್ಮಿ ನಾನು ಬಂದ್ಬಿಟ್ಟು 3rd ಸ್ಟ್ಯಾಂಡರ್ಡಿಂದನೂ ಓದಿದ್ದು, ಜೊತೆಗೆ ಓದಿದ್ದು. ಲತಾ ಬಂದ್ಬಿಟ್ಟು ಹೈಸ್ಕೂಲಲ್ಲಿ ಫ್ರೆಂಡ್ ಆಗಿದ್ದು ಲತಾ. ಈಗ ಅವರಿಬ್ರು ಒಂದೇ ಕಡೆ ಇದ್ದಾರೆ. ಯಾವಾಗ ಬೇಕೋ ಅವಾಗ ಮೀಟ್ ಆಗ್ತಾರೆ. ಬಟ್ ನಾನು ಬಂದ್ಬಿಟ್ಟು ಈ ಕಡೆ ಇದ್ದೀನಿ. ಯಾವಾಗಲೂ ಬೈತಾ ಇರ್ತಾರೆ ಅವರು. ಆ ಕಡೆನೇ ಇರೋದ್ರ ಬದಲು ಈ ಕಡೆ ಸಿಟಿ ಮಧ್ಯೆ ಬಂದ್ಬಿಟ್ಟಿದ್ಯಾ, ಮೀಟ್ ಆಗೋಕ್ಕೆ ಆಗಲ್ಲ, ಬರಬೇಕು ಅಂದರೆ 1 ಅವರ್ 1.5 ಅವರ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಯಾವಾಗ್ಲೂ. ಸೊ ಅಲ್ಲಿ ಡಿ ಜೆ ಕೂಡ ಹಾಕಿದ್ರು. ಧನಿಕಾ ಆಲ್ರೆಡಿ ಡ್ಯಾನ್ಸ್ ಶುರು ಮಾಡಿಬಿಟ್ಲು. ಡ್ಯಾನ್ಸ್ ಅಂದರೆ ಸಾಕು, ಧನಿಕಾ ಫಸ್ಟ್ ಇರ್ತಾಳೆ ಎಲ್ಲದ್ರಲ್ಲೂ. ಅವಳಿಗೆ ತುಂಬ ಇಷ್ಟ ಡ್ಯಾನ್ಸ್ ಆಡೋದಕ್ಕೆ. ಸುಮ್ಮನೆ ಆದ್ರೂ ಮನೇಲಿ ಯಾವುದೋ ಒಂದು ಸಾಂಗ್ ಹಾಕ್ಕೊಂಡಾದ್ರೂ ಸುಮ್ಮನೆ ಎಗುರ್ತಾನೆ ಇರ್ತಾಳೆ. ನೆಕ್ಸ್ಟ್ ಫೈನಲಿ ಬಂದ್ಬಿಟ್ಟು ಡೈಜೆಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಪಾನಿಪುರಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಪಾನಿ ಅಷ್ಟು ಚೆನ್ನಾಗಿರಲಿಲ್ಲ. ಫೈನಲಿ ಎಲ್ಲ ಚಾಟ್ಸನ್ನು ಟ್ರೈ ಮಾಡಿದ್ವಿ. ಈಗ ಮಕ್ಳಿಗೆ ಆಟ ಸಾಮಾನು ಕೊಡಿಸ್ಬಿಟ್ಟು ಎಲ್ಲರೂ ಹೊರಟ್ವಿ. ಮನೆಗೆ ಹೋಗೋಣ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಅವ್ರ ಆಟ ಸಾಮಾನು ಸಿಕ್ತಿದ್ದಂಗೆ ಎಲ್ಲಿ ಸಿಕ್ತೋ ಅಲ್ಲೇ ಆಲ್ರೆಡಿ ಆಟ ಎಲ್ಲ ಶುರು ಹಚ್ಕೊಂಡಿದ್ದಾರೆ. ನಾವೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಸೆಲ್ಫಿಗಳು ಎಲ್ಲ ತಗೊಂಡು ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಆ್ಯಂಡ್ ಲತಾ. ಇಷ್ಟು ದಿನ ಆದಮೇಲೆ ಮೀಟ್ ಆಗೋದ ಅಂತಂದಿದ್ದು. ತುಂಬ ಒಳ್ಳೆ ಟೈಮ್ನ ಕಳೆದ್ವಿ. ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ಆ್ಯಕ್ಚುಲಿ ಖುಷಿ ಆಯಿತು, ನನಗೂ ಗೊತ್ತು.
ಮತ್ತೆ ಯಾವತ್ತು ಮೀಟ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಮೆಮೊರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ತುಂಬ ದಿನ ಆದ್ರೂನು ಈಗ ಅಟ್ಲೀಸ್ಟ್ ಮೆಮೊರಿಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಒಬ್ರಿಗೊಬ್ರು ಬಾಯ್ ಹೇಳ್ಕೊಂಡು ಅವರು ಆ ಕಡೆ ಹೊರಟರು, ನಾನು ಈ ಕಡೆ ಮನೆ ಕಡೆ ಹೊರಟೆ. ಇಲ್ಲಿವರೆಗೂ ತಾಳ್ಮೆಯಾಗಿ ನನ್ನ ವಿಡಿಯೋನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.